ನಮಸ್ಕಾರ ಎಲ್ಲರಿಗೂ. ಈ ಬುಕ್ಕಿಂಗ್ ಬಂದು 2 ರಾತ್ರಿ 1 ಡೇ ಸಕಲೇಶ್ಪುರ ಅಂತ ಬುಕ್ ಮಾಡಿ ಚಿಕ್ಕಮಂಗ್ಳೂರು ಕರ್ಕೊಂಡೋದ್ರು. ಭಯ ಭಕ್ತಿಯಿಂದ ಗಾಡಿಗೆ ಪೂಜೆ ಮಾಡಿ ಗಾಡಿ ಒಳಗಡೆ ಎಲ್ಲರೂ ಹೊತ್ಕೊಂಡ್ರು. ಹಂಗೆ ನೆಲಮಂಗಲದಾಗ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಹೋಗೋಷ್ಟರಲ್ಲಿ ಎಲ್ಲರೂ ಶುರು ಹಚ್ಕೊಂಡ್ರು. ನಂತರನೇ ಸುಮಾರು ಟಿಟಿಗಳು ಅದೇ ದಾರಿಲಿ ಹೋಗ್ತಿದ್ರು. ಸೊ ನನ್ನ ವಿಡಿಯೋ ಅವ್ರು ಮಾಡೋದು, ಅವ್ರ ವಿಡಿಯೋ ನಾನು ಮಾಡೋದು ಗಾಡಿ ಗುರು. ಸೊ ನೋಡ್ತಿದ್ದಂಗೆ ಸಕಲೇಶ್ಪುರ ತಲುಪಿಟ್ಟಿದ್ವಿ. ಫಸ್ಟ್ ಹೋಗಿದ್ದೆ ನಾವು ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ. ಹೊಟ್ಟೆಗೆ ಹಾಕಬಿಡಿ, ಮುಖ ಕುಡ್ದಿರೋಂಥರ ಇದೆ, ಯಾಕಂದ್ರೆ ನಿದ್ದೆ ಮಾಡಿಲ್ಲ. ನೆಕ್ಸ್ಟ್ ನಾವು ಹೊರಟಿದ್ದು ದೇವ್ರ ಮನೆ ಬೆಟ್ಟಕ್ಕೆ. ದೇವ್ರ ಮನೆ ಬೆಟ್ಟನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಕ್ಯಾತನ್ಮುಖಿ ಟ್ರಕ್ಕಿಂಗ್ ಹೋಗಿ ಅಂತ ಹೋದ್ವಿ. ಬಟ್ ಟ್ರಕ್ಕಿಂಗ್ ಮಾಡಕ್ಕೆ ಯಾರ ಕೈಲಿ ಆಗಲ್ಲ ಅಂದ್ಬಿಟ್ಟು ಜೀಪ್ ಮಾಡ್ಕೊಂಡು ಹೊರಟ್ವಿ. ಮಾತಾಡಿದ್ರೆ ನೀನು ಸಮೇತ ಹಾಕ್ಬಿಡ್ತೀನಿ. ಕ್ಯಾತನ್ಮುಖಿಗೆ ಟ್ರಕ್ಕಿಂಗ್ ಮಾಡೋರನ್ನ ತುಂಬಾ ಸಲ ಕರ್ಕೊಂಡ್ ಬಂದಿದ್ದೀನಿ, ಬಟ್ ನಾನು ಹೋಗಿರ್ಲಿಲ್ಲ. ಬಟ್ ಈ ಸಲ ನಾನು ಹೋಗಿದ್ದೆ, ಅದ್ಭುತವಾಗಿತ್ತು ಮಾತ್ರ. ಅಳ್ವಳ್ಳಿ ಫಾಲ್ಸ್ಗೆ ಬಂದಿದ್ದೀನಿ. ಲೋ ಪೆಕ್ರೆ, ಅದು ಸೂರ್ಯಮನೆ ವಾಟರ್ ಫಾಲ್ಸು. ವಿಕ್ಸ್ನ ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಅದು ಅಣ್ಣ ಬರ್ತಾವ್ರೆ, ಅವ್ರನ್ನ ಕೇಳ್ಬೋದು. ಚೆನ್ನಾಗಿಲ್ವಾ? ಹೋಯ್ತಾರದು ವೇಸ್ಟು. ಹೋಗೋಣ, ಕಾಸು ಕೊಟ್ಟಿಲ್ಲ, 50 ರೂಪಾಯಿ. ಅದಕ್ಕಾದ್ರೂ ಸೂರ್ಯಮನೆ ವಾಟರ್ ಫಾಲ್ಸ್ ಆಟ ಆಡ್ಕೊಂಡು ಬೆಂಗಳೂರು ಕಡೆ ಪಯಣ. ಸೊ ಅಲ್ಲಿ ಊಟಕ್ಕೆ ಅಂತ ನಿಲ್ಸಿದೆ. ರಾಜ ವರ್ಮ ಒಂದು ರಾತ್ರಿ ನಿದ್ದೆಗೆಡಬಹುದು, 2ನೇ ರಾತ್ರಿ ನಿದ್ದೆನೇ ಮಾಡದೆ ನಿದ್ದೆಗೆಡೋದು ಸಿಕ್ಕಾಬಟ್ಟೆ ಕಷ್ಟ. ಸೊ ಹಾಗಾಗಿ ನಾನು ಸೋಡಾ ವಾಟರಲ್ಲಿ ಮುಖ ತೊಳ್ಕೊಂಡೆ. ಸೊ ನಿದ್ದೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಹಂಗಾಡಿ ಬೆಳಗ್ಗೆ 5 ಗಂಟೆ ಹಾಗೆ ಹೋಯ್ತು. ಕಸ್ಟಮರ್ ಡ್ರಾಪ್ ಮಾಡಿದೆ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.